ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಬ್ಲಾಗ್ ಏನಂದರೆ, ನಮ್ಮ ಮನೆ ಹತ್ರ ಚಿಕ್ಕದಾಗಿ ನಾನು ಗಾರ್ಡನ್ ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮ ಎಷ್ಟು ಜಾಗ ಇದೆಯೋ ಅಷ್ಟರಲ್ಲೇ ನಾನು ಗಾರ್ಡನ್ ಮಾಡ್ಕೊಂಡಿದ್ದೀನಿ. ನಿಮಗೂ ತೋರಿಸೋಣ ಅಂದ್ಕೊಂಡೆ ನಾನು, ಯಾಕಂದರೆ ಚಿಕ್ಕದಾಗಿ ಅಲ್ವಾ. ಸೊ ಹಾಗಾಗಿ ನನಗೆ ಬ್ಲಾಗ್ ಮಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡೋದು ಬೇಡ, ಓಕೆನಾ ಫ್ರೆಂಡ್ಸ್? ನೋಡಿ, ಆಚೆ ಕಡೆ ಹೋಗ್ತಾ ಇದ್ದೀನಿ ಗಾರ್ಡನ್ ತೋರಿಸೋಣ ಅಂದ್ಬಿಟ್ಟು. ನೋಡಿ, ನಮ್ಮ ಮನೆ ಹತ್ರ ಒಂದು ರಾಣಿ ಕುತ್ಕೊಂಡೈತೆ. ಇದೇನು ಗೊತ್ತಾ, ಯಾವಾಗೂ ನಮ್ಮ ಮನೆ ಹತ್ರನೇ ಇರುತ್ತೆ. ನಾವೆಲ್ಲ ಹೋಗ್ಬೇಕಾದ್ರೆ ಏನಾದರೂ ನಾವು ಬೈಕಲ್ಲಿ ಏನನ್ನ ಹೋಗ್ತೀವಿ ಅಂದರೆ ನಮ್ಮ ಹಿಂದ್ಗಡೆನೇ ಓಡಿ ಬಂದುಬಿಡುತ್ತೆ. ನನಗೆ ಭಯ, ಯಾವುದಾದ್ರೂ ಬೇರೆ ಡಾಗ್ಸ್ ಇರ್ತಾವಲ್ಲ ಅವು ಕಚ್ಚಿಬಿಡ್ತವೆ ಅನ್ನೋ ಭಯ ನನಗೆ. ಎಷ್ಟು ಹೇಳ್ತೀನೋ ಬರ್ಬೇಡ ಹೋಗು ನನ್ನ ಹಿಂದೆ ಅಂದರೆ ಕೇಳೋದೇ ಇಲ್ಲ. ಇದನ್ನು ಎತ್ಕೊಂಡೋಗಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ರು. 10 ಡೇಸ್ಗೆ ನಮ್ಮ ಮನೆ ಹತ್ರ ಬಂದು ಸೇರ್ಕೊಂತು. ಬಂದು ರೋಡಲ್ಲಿ ನೋಡ್ಕೊಂಡಿತ್ತು. ಏನಪ್ಪ ಇದು, ನಾನು ಸಾಕಿರೋ ಡಾಗ್ ಥರ ಇತ್ತಲ್ಲ, ನಾನು ಊಟ ಹಾಕಿರೋ ಡಾಗ್ ಥರ ಇತ್ತಲ್ಲ ಅಂತ ನೋಡ್ತೀನಿ. ಅದೇ ನನಗೆ ತುಂಬ ಖುಷಿ ಆಯಿತು. ಎತ್ಕೊಂಡೋಗಿ ಬಿಟ್ಬಿಟ್ಟು ಅವಾಗ ಎತ್ಕೊಂಡೋಗಿದ್ರಲ್ಲ, ನಂಗೆ ಮನಸ್ಸೇ ಇರಲಿಲ್ಲ. ಯಾಕೆಂದರೆ ಈ ಊಟ ಇದು ಎಲ್ಲಿ ಸಿಗುತ್ತೆ ಏನೋ, ನಾಯಿಗಳು ಕಚ್ಚಾಕ್ಬಿಡ್ತವೇನೋ, ಸತ್ತೋಗಿರ್ತೇನೋ, ನನಗೆ ಒಂದು ಅದೇ ಚಿಂತೆ ಆಗೋಯ್ತು 1 ವೀಕು. ನೆಕ್ಸ್ಟು 10ನೇ ದಿನ ಬಂತು, ನನ್ನಿಂದೆ ನೋಡ್ತಾಯಿತ್ತು. ನಾನು ನೋಡಿಬಿಟ್ಟು ನನಗೆ ಖುಷಿ ಆಗೋಯ್ತು ಅದನ್ನು ನೋಡಿಬಿಟ್ಟು. ಸರಿ ಅಂದ್ಬಿಟ್ಟು, ಪಾಪ ಊಟ ತಿನ್ನಲಿಲ್ಲ, ಮನೆ ಹತ್ರಕ್ಕೆ ಎತ್ಕೊಂಬಂದೆ, ಭಯ ಬಿದ್ದುಬಿಟ್ಟೋಗಿತ್ತು. ಎತ್ಕೊಂಬಂದ್ಬಿಟ್ಟು ಮನೆ ಹತ್ರಕ್ಕೆ ನಾನು ಬಾ ಮತ್ತೆ ಹೋಗೋಣ, ಊಟ ಇಡ್ತೀನಿ ಅಂದೆ. ಎತ್ಕೊಂಬಂದು ನಡ್ಕೊಂಬರಲಿಲ್ಲ ಬೈದಿಂದ. ಅದು ಸುಸ್ತಾಗಿರುತ್ತಲ್ಲ, ಊಟ ತಿಂದಿರಲ್ಲ 10 ದಿನ. ಅದಕ್ಕೆ ನಾನು ಅವಾಗ ಎತ್ಕೊಂಬಂದು ಹಾಲು ಕಾಯಿಸ್ಬಿಟ್ಟು ಬ್ರೆಡ್ ತಂದಿದ್ರು ನಮ್ಮ ಹಸ್ಬೆಂಡು. ಆ ಬ್ರೆಡ್ ತಗೊಂಡೋಗಿ ಅದಕ್ಕೆ ಇಟ್ಟು, ಮತ್ತು ರಸ್ಕ್ ಇತ್ತು, ರಸ್ಕ್ ಕೊಟ್ಟು ಅನ್ನ ಇಟ್ಟು ಎಲ್ಲ ಮಾಡ್ತೀನಿ. ರಸ್ಕು ಮತ್ತು ಬ್ರೆಡ್ ತಿಂದ್ಬಿಟ್ಟು, ಮತ್ತು ಅದು ಅನ್ನ ತಿಂದಿಲ್ಲ. ಸರಿ ಅಂದ್ಬಿಟ್ಟು ಮತ್ತೇನು ಹೊರಟಿತ್ತು. ಮತ್ತು ಹಾಗೆ ಮನೆ ಹತ್ರಕ್ಕೆ ಬಂದು ರೂಢಿ ಆಯಿತು. ನೆಕ್ಸ್ಟು ನಮ್ಮ ಮನೆ ಹತ್ರನೇ ಇತ್ತು. ಆವಾಗ ನಾನು ಜ್ವರ ಏನೋ ಬಂದಿತ್ತು. ಎಷ್ಟು ಹಾಲಿಟ್ರೂ ಸರಿಯಾಗಿ ಕುಡಿತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಡಾಕ್ಟ್ರನ್ನ ಕೇಳಿದೆ. ನಾನು ಇನ್ನೊಂದು ಲಕ್ಕಿ ಅಂದರೆ ನಮ್ಮ ಡಾಗ್ನ ಸಾಕಿದ್ದೆ, ಅದು ಸತ್ತೋಯ್ತು. ಒಂದು 9 ಮಂತ್ಸ್ ಆಯಿತು ಸತ್ತೋಗಿ. ಆ ಡಾಕ್ಟ್ರ್ ಹತ್ರ ತೋರಿಸ್ತಿದ್ದೆ, ಅವ್ರ ನಂಬರ್ ಇತ್ತು, ಕರೆದೆ. ಸರ್ ಬನ್ನಿ, ನಮ್ಮ ಮನೆ ಹತ್ರ ಡಾಗ್ ಇದೆ, ಅದು ಯಾಕೆ ಊಟ ತಿಂತಾಯಿಲ್ಲ, ಜ್ವರ ಬಂದಿದೆ ಅಂದರೆ ಅವರು ಬಂದುಬಿಟ್ಟು ಒಂದು ಇಂಜೆಕ್ಷನ್ ಹಾಕಿದ್ರು. 2-3 ಡೇಸ್ ಅದೇನು ಊಟ ತಿಂದಿಲ್ಲ, ಮತ್ತೆ ಸರಿ ಹೋಯ್ತು. ಆಮೇಲೆ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತು. ನಂಗೆ ಆವಾಗಿಂದ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ಆ ಡಾಗನ್ನು ನೋಡಿಬಿಟ್ಟು. ಅಮ್ಮ ಹೆಂಗೆ ಹೋಗ್ಲಿ ಬಿಡು, ಚೆನ್ನಾಗಿದೆ ಅನ್ನಿಸ್ತು ನನಗೆ. ಖುಷಿ ಆಗೋಯ್ತು ಅದು ಊಟ ತಿನ್ನೋದು ನೋಡಿಬಿಟ್ಟು ನನಗೆ. ಇವಾಗ ಬನ್ನಿ ನಮ್ಮ ಗಾರ್ಡನ್ ತೋರಿಸ್ತೀನಿ. ಚಿಕ್ಕ ಗಾರ್ಡನ್ ಇದು ಬಂದುಬಿಟ್ಟು ಪಾಟಲ್ಲಿ ನಾನು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿತ್ತು. ನಾನೇ ಕಿತ್ತು ಈಗ ಆಗಿಬಿಟ್ಟಿದೆ. ಮತ್ತು ಈಗ ನೀರೆಲ್ಲ ಹಾಕ್ತಾಯಿದ್ದೀನಲ್ವ, ಸೊ ತುಂಬ ಚೆನ್ನಾಗಿ ಬಂದಿದೆ ಪುದೀನ ಸೊಪ್ಪು. ನೋಡಿರಿ, ಇಲ್ಲೆಲ್ಲ ಪುದೀನ ಸೊಪ್ಪೆ. ಇದು ಬಂದುಬಿಟ್ಟು ಅವರೆಕಾಳು ಊನಿದ್ದೀನಿ ನಾನು. ಖಾಲಿ ಇಲ್ಲೆಲ್ಲ ಕನಕಾಂಬರ ಗಿಡ ಇತ್ತು, ಅದೆಲ್ಲ ಕಿತ್ತಾಕ್ಬಿಟ್ಟು ಅವರೆಕಾಳಿಟ್ಟೆ. ಚೆನ್ನಾಗಿ ಆಗಿರಲಿಲ್ಲ ಕನಕಾಂಬರ ಗಿಡ, ಅದಕ್ಕಾಗಿ ಇವೆಲ್ಲ ನಾನೇ ಊನ್ಕೊಂಡಿದ್ದೀನಿ ಇವೆಲ್ಲನೂ. ನೆಕ್ಸ್ಟು ಇದೆಲ್ಲನೂ ಪುದೀನ ಸೊಪ್ಪೆ. ಇದೊಂಥರ ಪುದೀನ ಸೊಪ್ಪು, ಅದೊಂಥರ ಪುದೀನ ಸೊಪ್ಪು. ಇದು ಡೇರಾ ಹೂವು ನೋಡಿರಿ, ಎಷ್ಟು ಚೆನ್ನಾಗಿದೆ ಅಲ್ಲ ಡೇರಾ ಹೂವು. ನನಗೆ ತುಂಬಾ ಇಷ್ಟ ಆಯಿತು. ಇದೇನು ಗೊತ್ತಾ, ಡ್ರ್ಯಾಗನ್ ಫ್ರೂಟು ಗಿಡ ಇದು. ಇನ್ನೂ ಕಾಯಿ ಏನು ಬಂದಿಲ್ಲ, ಇನ್ನೂ ರೆಡಿ ಆಗ್ತಿದೆ. ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಫ್ರೂಟ್ ತಿನ್ನೋಕ್ಕೆ. ನಾವು ಬೆಳೆಸಿರೋ ಗಿಡದಲ್ಲಿ ಫ್ರೂಟ್ ತಿನ್ನೋಕ್ಕೆ ಕಾಯಬೇಕು. ಎಷ್ಟು ದಿನ ಆಗುತ್ತೋ, ಎಷ್ಟು ದಿನಕ್ಕೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಕಡೆ ತೋರಿಸ್ತೀನಿ ನಿಮಗೆ. ಅಲ್ಲೂ ಗಿಡಗಳು ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಬಂದುಬಿಟ್ಟು ದಾಳಿಂಬೆ ಗಿಡ. ಇದು ದಾಳಿಂಬೆ ಗಿಡ
ಚೆನ್ನಾಗಿದೆ ಅಲ್ವಾ. ಅಂದರೆ ಕಾಯೆಲ್ಲ ಚಿಕ್ಕ ಚಿಕ್ಕದಾಗೆ ಬೀಳುತ್ತೆ, ಅಷ್ಟೊಂದೇನು ಚೆನ್ನಾಗಿ ಬಿಡ್ತಾಯಿಲ್ಲ ಕಾಯಿ. ನನಗೇನೋ ಇಷ್ಟ ಆಗಲಿಲ್ಲ ಕಾಯಿ, ಅದಕ್ಕೆ ಕಿತ್ತಾಕ್ಬಿಡ್ತೀನಿ ಅಂದರು. ಸರಿ ಕಿತ್ತಾಕು, ಬೇರೆ ಗಿಡಲಾದರೂ ಇಕ್ಕೋಣ ಅಂದೆ ನಾನು. ಕಿತ್ತಾಕ್ಸ್ಬಿಡ್ತೀನಿ, ಕಾಯಿ ಚೆನ್ನಾಗಿ ಬರ್ತಾಯಿಲ್ಲ. ಇದು ಅಷ್ಟೇ, ಇದು ಡ್ರ್ಯಾಗನ್ದೆ. ಅಲ್ಲಿ ತೊಗೊಂಬಂದು ಸ್ವಲ್ಪ ಉಣಿದ್ವಿ, ಇನ್ನೊಂದು ಕಡೆ ಹಾಕಿದ್ವಿ, ಅಲ್ಲಿ ಶೀಟ್ಸ್ ಎಲ್ಲ ಹಾಕಿದ್ವಿ, ಅಲ್ಲಿ ಏನು ಆಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ಎತ್ಕೊಂಬಂದು ಇಲ್ಲಿ ಹಾಕಿದ್ವಿ. ಇದು ಕರಿಬೇವು ಗಿಡ, 1 ವರ್ಷ ಆಯಿತು ಹಾಕಿ, ಅದು ಯಾಕೋ ಇದು ದೊಡ್ಡದಾಗೆ ಆಗ್ತಿಲ್ಲ. ಇವಾಗ ಸ್ವಲ್ಪನೇ ಬೆಳೀತೈತೆ, ಬೇರೆ ಕಡೆ ಇಟ್ವಲ್ಲ ಅದಕ್ಕೆ. ಇದು ಬಂದುಬಿಟ್ಟು ದಾಸವಾಳದ ಗಿಡ. ಇದು ಒಂಥರ ಕೆಂಪು ಕಲರ್ ಏನೋ ಬಿಡುತ್ತೆ. ಇದು ಯಾಕೋ ಸ್ವಲ್ಪ ಸಪ್ಪಗಾಗೋಗ್ಬಿಟ್ಟೈತೆ ಗಿಡ. ಇದು ಮಾತ್ರ ಚೆನ್ನಾಗಿ ಬೀಳುತ್ತೆ. ಇದು ಮಾತ್ರ ಚೆನ್ನಾಗಿ ಬಿಡುತ್ತೆ ಹೂವು. ದಿನಕ್ಕೆ ಒಂದಾದರೂ ಸಿಗುತ್ತೆ ನನಗೆ. ಇದು ಒಂದು ದಾಸವಾಳದ ಗಿಡ, ಇದು ತುಂಬ ಚೆನ್ನಾಗಿದೆ. ಇವು ಕನಕಾಂಬ್ರ ಗಿಡಗಳು. ಇದು ಬೇಸಿಗೆಯಲ್ಲಿ ಅಲ್ವಾ ಜಾಸ್ತಿ ಹೂವು ಬಿಡೋದು, ಇವಾಗ ಬೇಸಿಗೆ ಅಲ್ವಲ್ಲ, ಮಳೆಗಾಲ ಅಲ್ವಾ. ಸೊ ಹಾಗಾಗಿ ಇನ್ನೂ ಹೂವು ಕಮ್ಮಿನೇ ಬಿಡ್ತಾ ಇರೋದು. ನೋಡಿರಿ, ಇದು ಬಂದುಬಿಟ್ಟು ರೋಜಾ ಗಿಡ. ಇದೆಲ್ಲ ಇದು ಎಲೆ ಎಲ್ಲ ಉದುರೋಗಿತ್ತು, ಇಲ್ಲಿ ಇಟ್ಟಿದ ಮೇಲೆ ಮತ್ತೆ ಚಿಗುರಿರೋದು. ಇವೆಲ್ಲ ಕನಕಾಂಬ್ರ ಗಿಡಗಳು. ಇದು ಮಾತ್ರ ಮಲ್ಲಿಗೆ ಗಿಡ, ಗುಂಡು ಮಲ್ಲಿಗೆ ಅಂತಾರಲ್ವ, ಆ ಗಿಡ. ಇದು ಇಷ್ಟಿಟ್ಕೊಂಡಿದ್ದೀನಿ, ಇನ್ನೂ ಇಡಬೇಕು. ಇಷ್ಟೇ ಜಾಗ ಇರೋದು ಇಲ್ಲಿ. ಇನ್ನೂ ಅದೇ ಈ ದಾಳಿಂಬ್ರೆ ಗಿಡ ಇದು ಹೊಡೆದಾಕ್ಬಿಟ್ರೆ ಇಲ್ಲೇ ಇನ್ನೊಂದು 2-3 ಗಿಡನಾದರೂ ಇಕ್ಕೋಬೋದಲ್ವ. ಅದಕ್ಕೆ ಅದನ್ನು ಹೊಡೆಸ್ಬಿಟ್ಟು ಅಲ್ಲಿ ಇನ್ನೊಂದು ಬೇರೆ ಗಿಡಗಳಾದರೂ ಇಕ್ಕೊತೀನಿ. ಇಷ್ಟರಲ್ಲಿ ಪುದೀನ ಸೊಪ್ಪು ಇಕ್ಕೋಬೇಕು ಅಂದ್ಕೊಂಡೆ, ಯಾಕಂದರೆ ಅಲ್ಲಿ ಇದೆಯಲ್ಲ, ಬೇಡ ಬೇರೆ ಗಿಡಗಳು ಹಾಕೋಣ ಅಂದ್ಬಿಟ್ಟು ನಾನು ನರ್ಸ್ರಿಗೆ ಹೋಗ್ಬಿಟ್ಟು ಬೇರೆ ಗಿಡಗಳು ಇಕ್ಕೋಣ ಅಂದ್ಬಿಟ್ಟು ನಾನು ಅಂದ್ಕೊತಾ ಇದ್ದೀನಿ, ಯೋಚನೆ ಮಾಡ್ತಾಯಿದ್ದೀನಿ. ಈ ಸಲ ಯಾವಾಗಾದರೂ ಹೋಗ್ಬಿಟ್ಟು ನರ್ಸ್ರಿಗೆ ಹೋಗ್ಬಿಟ್ಟು ತಗೊಂಡು ಬರಬೇಕು ಗಿಡಗಳೆಲ್ಲನೂ. ನೋಡಿರಿ, ಇದು ಆಚೆ ಕಡೆ ವ್ಯೂ. ಏನು ಎಲ್ಲ ಮಳೆ ಬಿದ್ದಿದೆಯಲ್ಲ, ಸೊ ಹಾಗಾಗಿ ಹಿಂಗೆ ಇರೋದು ಎಲ್ಲ. ಅದು ಇದೆಲ್ಲ ಬಂದುಬಿಡುತ್ತೆ, ತೇವಾಕಿಲೆಲ್ಲ ಬೇಡದೇ ಇರೋವೆಲ್ಲ ಬಂದುಬಿಡುತ್ತೆ, ಹುಲ್ಲು ಅದು ಇದು ಎಲ್ಲ. ಇದೆಲ್ಲ ನಮ್ಮ ಮನೆ ಹತ್ರನೇ ಖಾಲಿ ಜಾಗ ಇದೆಲ್ಲ. ಇಷ್ಟೇ ಫ್ರೆಂಡ್ಸ್, ಬ್ಲಾಗು ಸ್ವಲ್ಪ ಚಿಕ್ಕ ಬ್ಲಾಗೆ ಫ್ರೆಂಡ್ಸ್. ನಿಮಗೆ ಬ್ಲಾಗ್ ಹೇಗಿದೆ ಏನು ಅಂತ ನಮಗೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.